ವೀಕ್ಷಕರೇ, ಸಾಮಾಜಿಕ ಜಾಲತಾಣಗಳಲ್ಲಿ ನಾಗಿನಿ 2 ಸೀರಿಯಲ್ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 10 ಖ್ಯಾತಿಯ ನಟಿ ನಮ್ರತಾ ಗೌಡ ಅವರಿಗೆ ವ್ಯಕ್ತಿಯೊಬ್ಬ ಲೈಂಗಿಕ ಕಿರುಕುಳ ನೀಡುತ್ತಿದ್ದು, ಕರ್ನಾಟಕದ ಖ್ಯಾತ ರಾಜಕಾರಣಿಯೊಬ್ಬರ ಜೊತೆ ಡೇಟಿಂಗ್ ಮಾಡುವಂತೆ ನಟಿ ನಮ್ರತಾ ಗೌಡ ಅವರಿಗೆ ಒತ್ತಾಯಿಸುತ್ತಿದ್ದು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಕೊಡೋದಾಗಿ ಆಮಿಷ ಒಡ್ತಿರುವ ಆ ರಾಜಕಾರಣಿಯ PA ನಮ್ರತಾ ಅವರಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಗೆ ಹೋದ ನಂತರ ನಟಿ ನಮ್ರತಾ ಅವರಿಗೆ ಇಂತಹ ಕಿರುಕುಳ ಸಾಮಾಜಿಕ ತಾಣಗಳಲ್ಲಿ ಹೆಚ್ಚಾಗಿದ್ದು, ಇದರ ಬಗ್ಗೆ ಮಾಹಿತಿಯನ್ನ ನಮ್ರತಾ ಗೌಡ ತಮ್ಮ ಗೆಳೆಯರಿಗೂ ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರತಿದಿನ ನಮ್ರತಾ ಅವರಿಗೆ ಡೇಟಿಂಗ್ ಮಾಡುವಂತೆ, ಒಂದು ದಿನ ಆ ರಾಜಕಾರಣಿ ವ್ಯಕ್ತಿಯ ಜೊತೆ ಸಮಯ ಕಳೆಯುವಂತೆ ಆ ರಾಜಕಾರಣಿಯ PA ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ವೀಕ್ಷಕರೇ, ಆ ರಾಜಕಾರಣಿ ವ್ಯಕ್ತಿ ಯಾರು ಮತ್ತು ನಮ್ರತಾ ಗೌಡ ಇದಕ್ಕೆ ಏನಂತ ಉತ್ತರಿಸಿದ್ದಾರೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮಹಿಳೆಯರಿಗೆ ಈ ರೀತಿ ಕಿರುಕುಳ ಕೊಡುವ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದರ ಬಗ್ಗೆ ನಟಿ ನಮ್ರತಾ ಗೌಡ ಸೈಬರ್ ಕ್ರೈಮ್ ನಲ್ಲಿ ದೂರು ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಆ ರಾಜಕಾರಣಿ ವ್ಯಕ್ತಿ ಯಾರು ಅನ್ನುವ ಹುಡುಕಾಟದಲ್ಲಿ ಸೈಬರ್ ಪೊಲೀಸ್ನವರು ಇದ್ದಾರೆ ಅಂತ ಹೇಳಲಾಗ್ತಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ಯಾರೇ ಒಬ್ಬರು ನಟಿ ಸ್ವಲ್ಪ ಹೆಸರು ಮಾಡಿದ್ರು ಹಣದ ಆಮಿಷವೊಡ್ಡಿ ಲೈಂಗಿಕ ಕಿರುಕುಳ ನೀಡುವ ಇಂತಹ ಮಾನಗೆಟ್ಟ ರಾಜಕಾರಣಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗಿದೆ.